ಮನಸ್ಸು ಹ್ಮ್ ಇದು ಒಂದೇ ಮುಖ ಇಲ್ಲ ಇದಕ್ಕೆ. ಹ್ಮ್ ಮನಸ್ಸಿಗೆ ಹ್ಮ್ 100 ಮುಖಗಳು. ಹ್ಮ್ ಕಾರಣ ಹ್ಮ್ ಭ್ರಾಂತಿ ಅಂದ್ರೆ ಅಧ್ಯಾಸದಿಂದ ಉಂಟಾದ ಭ್ರಾಂತಿಯನ್ನ, ಭ್ರಮೆಯನ್ನ ಹ್ಮ್ ಯಥಾರ್ಥವಾಗಿ ಹ್ಮ್ ಸತ್ಯವೆಂದು ನಂಬುವುದು ಮಾತ್ರವಲ್ಲ. ಹ್ಮ್ ನಾವು ಸತ್ಯ ಅಂತ ನಂಬಿಡ್ತವಮ್ಮ, ಹ್ಮ್ ಅದೊಂದೇ ಮುಖ ಅಲ್ಲ. ಹ್ಮ್ ಅದರಲ್ಲಿ ಮಿಥ್ಯವಾಗಿ ತೋರಿದ ವಸ್ತುವೇ ಸತ್ಯವೆಂದು ಹ್ಮ್ ನಿಶ್ಚಯಾತ್ಮಕವಾಗಿ ತಿಳಿಯುವುದು ಇದೊಂದು ಮುಖ. ಹ್ಮ್ ಅಂದ್ರೆ ಅದರ ಇನ್ನೊಂದು ಮುಖ. ಹ್ಮ್ ಕಾರಣ ಇದಕ್ಕೊಂದು ಹ್ಮ್ ವಿಚಾರವನ್ನು ಹೇಳ್ತಾರಮ್ಮ. ಹ್ಮ್ ನಾವು ಒಂದು ವಸ್ತುವನ್ನ ಅದರ ಇರತಕ್ಕಂತ ಹ್ಮ್ ಲಕ್ಷಣವನ್ನ, ಧರ್ಮವನ್ನ ಹ್ಮ್ ಇದ್ದಂತೆ ತಿಳಿಯದಿದ್ದರೆ ಹ್ಮ್ ಅದನ್ನು ಹ್ಮ್ ನಾವು ಬಹಳಷ್ಟು ಹ್ಮ್ ದುಃಖಕ್ಕೆ ಗುರಿಯಾಗಿ, ಹ್ಮ್ ಭ್ರಾಂತಿಗೆ ಒಳಗಾಗಿ ಹ್ಮ್ ಅನಂತ ಕಷ್ಟವನ್ನು ಅನುಭವ ಪಡುತ್ತೇವೆ. ಹ್ಮ್ ಈ ಹಗ್ಗದಲ್ಲಿ ಹ್ಮ್ ನಾವು ಇದ್ದಂತೆ ತಿಳಿದಿದ್ದಾಗ ಹ್ಮ್ ಅಲ್ಲಿ ಮತ್ತೆ ಬೇರೆ ಒಂದು ಆನೆ ಅಥವಾ ಒಂದು ಹಸು ಹ್ಮ್ ತೋರ್ಬೋದಾಗಿತ್ತಲ್ಲ ನಮ್ಮಲ್ಲಿ. ಹ್ಮ್ ಒಂದು ವಸ್ತುವನ್ನು ಇದ್ದಕ್ಕಿದ್ದಂಗೆ ತಿಳಿದೇ ಇದ್ರೆ ಇನ್ನೊಂದು ತೋರುತ್ತದೆ ಅಂದ್ರೆ ಹ್ಮ್ ಒಂದು ಆನೆಯಾಗಿ ತೋರ್ಬೋದಾಗಿತ್ತು, ಹ್ಮ್ ಇಲ್ಲ ಒಂದು ಹಸುವಾಗಿ ತೋರ್ಬೋದಾಗಿತ್ತು, ಹ್ಮ್ ಇನ್ನೊಂದು ಪ್ರಾಣಿಯಾಗಿ ತೋರ್ಬೋದಾಗಿತ್ತು. ಹ್ಮ್ ಮತ್ತೆ ಎದುರಿಗೆ ಇರುವ ಮೋಟ ಮರವೊಂದನ್ನು ಹ್ಮ್ ಕತ್ತಲಿನಲ್ಲಿ ಇದ್ದಂತೆ ತಿಳಿದಿದ್ದರೆ ಹ್ಮ್ ಅದು ಒಬ್ಬ ಮನುಷ್ಯನು ಅಥವಾ ಭೂತವೋ ಎಂದು ಹ್ಮ್ ಅಧ್ಯಾರೋಪ ಮಾಡುತ್ತೇವೆ ಹೊರತು ಹ್ಮ್ ಅದು ಕೂಡ ಒಂದು ಆನೆ, ಹ್ಮ್ ಅದು ಕೂಡ ಒಂದು ಹಸು, ಹ್ಮ್ ಅದು ಒಂದು ಹಾವು ಅಂತ ತಿಳ್ಕೋದಿಲ್ಲ. ಹ್ಮ್ ಆ ಮೂಟು ಮರದಲ್ಲಿ ಏನ್ ತಿಳ್ಕಂತೀವಮ್ಮ, ಭೂತ ಇರ್ಬೋದು ಅಥವಾ ಮನುಷ್ಯ ಅಂತ ತೋರ್ತಾನ ನಮಗ. ಹಗ್ಗದಲ್ಲಿ ಹಗ್ಗಂತ ಗೊತ್ತಾಗದಿದ್ದಾಗ ಹಾವಿನ ಭ್ರಮೆ ಆಗ್ತದೆ ವಿನ ಆನೆ ನಮಗ್ ತೋರಂಗಿಲ್ಲ. ಅಂದರೆ ಅಧ್ಯಾರೋಪವು ತನ್ನದೇ ಆದ ಕೆಲವು ನಿಯಮಗಳಿಂದ, ಕೆಲವು ಕಾರಣಗಳಿಂದ ಆ ಭ್ರಾಂತಿ ತೋರುತ್ತದೆ ವಿನಃ ತನ್ನ ಮನಸ್ಸಿಗೆ ಬಂದಂತೆ ಅದು ಭ್ರಾಂತಿಯನ್ನು ಉಂಟು ಮಾಡುವುದಿಲ್ಲ. ಅದು ಮಾಡಂಗಿದ್ರೆ ಹಗ್ಗದಲ್ಲಿ ಆನೆ ತೋರ್ಬೋದಾಗಿತ್ತಲ್ಲ, ಮೋಟು ಮರದಲ್ಲಿ ಹಾವಾಯ ಕಾಣಬಹುದಾಗಿತ್ತಲ್ಲ, ಕಾಣೋದಿಲ್ಲ ಅವು. ಅಂದರೆ ತನ್ನದೇ ಆದಂತ ಒಂದು ನಿಯಮಗಳಾವಂತ ಅರ್ಥ ಆಯ್ತು ಭ್ರಾಂತಿ ತೋರ್ಲಿಕ್ಕೆ. ಅದನ್ನ ವಿಸ್ತಾರ ಮಾಡುವಾಗ ಯಾಕೆ ಹೀಗೆ ನಿಯಮಗಳು ಅಂದರೆ, ಸಾಮಾನ್ಯ ಹಗ್ಗವನ್ನ ನೋಡಿ ಹಾವೆಂದು ಅಭ್ಯಾಸ ಮಾಡಿಕೊಂಡಾಗ, ಹಾವಂತ ತಿಳಿದುಕೊಂಡಾಗ ಭ್ರಾಂತಿ ಕಲ್ಪಿತವಾದ ಹಗ್ಗ, ಭ್ರಾಂತಿಗೆ ಕಲ್ಪಿತವಾದದ್ದು ಹಾವಲಮ, ಹಗ್ಗವನ್ನು ಸಂಪೂರ್ಣವಾಗಿ ಮರೆಮಾಯಿಸ್ತದು. ಏನಮ್ಮ, ಹಾವು ಹಗ್ಗ ಅಂತ ಎಲ್ಲಿ ತೋರ್ಲಾರ್ದಂಗ ಸಂಪೂರ್ಣವಾಗಿ ಮರೆಮಾಚಿತು. ಅಂದ್ರೆ ಹಗ್ಗದಲ್ಲಿ ಹಾವು ಮುಚ್ಚಿತು ಅಂತ ಅರ್ಥ.
ಆವಾಗ ಹಾವಿನ ಧರ್ಮಗಳನ್ನು ಹ್ಮ್ ಆ ಭ್ರಾಂತಿ ಹಗ್ಗದಲ್ಲಿ ಕಾಣುವಂತೆ ಮಾಡುತ್ತದೆ. ಹ್ಮ್ ಸ್ವಲ್ಪ ಇದನ್ನ ಹಿಂದ ಮುಂದಾದ್ರೂ ಕೂಡ ಸರಿಯಲ್ಲಮ್ಮ. ಹ್ಮ್ ಏನ್ ಮಾಡ್ತಮ್ಮ, ಈಗ ಹಾವಿನ ಧರ್ಮ ಅವಲ್ಲಮ್ಮ, ಹ್ಮ್ ಆ ಎಲ್ಲಾ ಧರ್ಮಗಳು ಹ್ಮ್ ಆ ಹಗ್ಗವನ್ನ ಮುಚ್ಚಿದಂತ ಆ ಭ್ರಾಂತಿ ಹ್ಮ್ ಹಗ್ಗದಲ್ಲಿ ಕಾಣುವಂತೆ ಮಾಡುತ್ತದೆ. ಹ್ಮ್ ಏನಮ್ಮ ಧರ್ಮ ಅಂದ್ರೆ, ಹ್ಮ್ ಹಗ್ಗಕ್ಕ ಒಂದು ಬಣ್ಣ ಅದ, ಹ್ಮ್ ಹಗ್ಗಕ್ಕ ಒಂದು ಆಕಾರ ಅದ. ಹ್ಮ್ ಹಗ್ಗದ ಹ್ಮ್ ಕೈಯಲ್ಲಿ ಹಿಡಿದಾಗ ಅದು ಒರಟಾಗಿ ಹಿಡಿತದ. ಹ್ಮ್ ಅದು ಕೈಗೆ ಚುಚ್ಚುತ್ತಾ ಇರ್ತದ ನಮ್ಮ ಹಗ್ಗ, ಹ್ಮ್ ಯಾಕಂದ್ರೆ ಹಗ್ಗದ ಮೇಲ್ಮೈ. ಹ್ಮ್ ಇವೆಲ್ಲ ಹಗ್ಗದ ಬಣ್ಣ ಮತ್ತು ಹಗ್ಗದ ಆಕಾರ, ಹಗ್ಗದ ಮೇಲ್ಮೈ ಲಕ್ಷಣ, ಹ್ಮ್ ಇವುಗಳನ್ನ ಪೂರ್ತಿ ಮರೆ ಮಾಡಿತ್ತು ಆ ಭ್ರಾಂತಿ. ಹ್ಮ್ ಅಷ್ಟೇ ಅಲ್ಲದೆ ಹ್ಮ್ ಇಲ್ಲದಂತ ಹಾವಲಮಲ್ಲಿ ಹ್ಮ್ ಮತ್ತೆ ನಮಗೇನ್ ತೋರಿಸದ ಹಾವಿನ ಒಂದು ಬಣ್ಣ, ಹ್ಮ್ ಹಾವಿನಂತೆ ಆಕಾರ, ಹ್ಮ್ ಹಾವಿನ ಮೇಲ್ಮೈ ಬಹಳ ನುಣುಪಾಗಿರ್ತದಮ್ಮ. ಹ್ಮ್ ಇವೆಲ್ಲವನ್ನ ಅಲ್ಲಿ ಕಾಣ್ಲಿಕ್ಕೆ ಶುರುವಾಗ್ತಾವ ನಮಗೆ, ಹ್ಮ್ ಹೌದಿಲ್ಲಮ್ಮ? ಹ್ಮ್ ಅಂದ್ರೆ ಭ್ರಾಂತಿಗೆ ಎಷ್ಟು ನಮೂನಿ ಕೆಲಸ ಮಾಡ್ತದಂತ ಅರ್ಥ. ಹ್ಮ್ ಹಾವು ಮತ್ತೆ ಅಲ್ಲೇ ಇದೆ ಅಂತ ಅನಿಸ್ತದ. ಹ್ಮ್ ಇವೆಲ್ಲ ನೋಡಂತೀವಿ, ಹಾವು ಇದೆ ಅಲ್ಲಿ. ಹ್ಮ್ ನಮ್ಮ ದೃಷ್ಟಿಯಿಂದ ಅದು ಹಾವು, ಹ್ಮ್ ಹೌದಿಲ್ಲಮ್ಮ? ಹ್ಮ್ ಹಾವಿನ ಅಸ್ತಿತ್ವ ಅಲ್ಲಿ ಉತ್ಪನ್ನವಾಗಿರುತ್ತದೆ. ಹ್ಮ್ ನಮ್ಮ ನೋಡುವ ದೃಷ್ಟಿಯಿಂದ ಹಾವು ಉತ್ಪತ್ತಿ ಆಯ್ತು ನೋಡ್ರಲ್ಲಿ. ಹ್ಮ್ ಇಷ್ಟೆಲ್ಲ ಆದ್ರೂ ಕೂಡ ನಿಜವಾಗಿ ಸತ್ಯವಾಗಿ ಅಲ್ಲಿರುವುದು ಹ್ಮ್ ಹಾವಲ್ಲ, ಹಗ್ಗವೇ, ಹ್ಮ್ ಹೌದಲ್ಲ? ಹ್ಮ್ ಆದರೆ ಹ್ಮ್ ನಾವು ಹೇಳುವುದು ಹ್ಮ್ ಅಲ್ಲಿ ಇರುವುದು ಹ್ಮ್ ಹಗ್ಗ ಅಲ್ಲ, ಹಾವೇ ಎಂದು ಹೇಳುತ್ತೇವೆ. ಹ್ಮ್ ಇಷ್ಟಕ್ಕೆಲ್ಲ ಕಾರಣ ಏನಮ್ಮ? ಭ್ರಾಂತಿ. ಹ್ಮ್ ಅಂದ್ರೆ ತನ್ನ ನೇಮಗಳಾವಂತ ಅರ್ಥ ಆಯ್ತು. ಹ್ಮ್ ಹಾವು ಹಗ್ಗದಲ್ಲೇ ತೋರ್ಬೇಕಾಗಿದ್ರೆ ಹ್ಮ್ ಹಾವಿನಂತೆ ಹೋಲುವ ವಸ್ತುವಿನಲ್ಲೇ ತೋರ್ತವೆ ವಿನಃ ಹ್ಮ್ ಇನ್ನೊಂದು ಆನೆ ಒಂಟೆ ತೋರಂಗಿಲ್ಲ ಅಂತ. ಹ್ಮ್ ಅದಕ್ಕ ತನ್ನ ಹೋಲಿಕೆ ಇರುವಂತ ವಸ್ತುಗಳಲ್ಲಿ ಹ್ಮ್ ತಾನು ತೋರಿ ಭ್ರಾಂತಿಯನ್ನ ಉಂಟು ಮಾಡುತ್ತದೆ ಎಂದು ಅರ್ಥ. ಹ್ಮ್ ಆದ್ದರಿಂದ ಹ್ಮ್ ಆ ಹಾವಿನ ಧರ್ಮಗಳು ಮಾತ್ರವಲ್ಲ, ಹ್ಮ್ ಅದರ ಅಸ್ತಿತ್ವ ಹಗ್ಗಕ್ಕೆ ಅನ್ವಯಿಸಿರುತ್ತದೆ. ಹ್ಮ್ ಅಂದ್ರೆ ನಮ್ಮ ಇಲ್ಲಿ ಹ್ಮ್ ಧರ್ಮ ಮತ್ತು ಅಸ್ತಿತ್ವ ಅನ್ವಯ ಅಂತ ಕರೀತಾರೆ. ಹ್ಮ್ ಹಾವು ಯಾರ ಅಸ್ತಿತ್ವದಲ್ಲಿ ಆದಮ್ಮ ಅಂದ್ರೆ ಹಗ್ಗದ ಅಸ್ತಿತ್ವದಲ್ಲೇ ಇದೆ. ಹ್ಮ್ ಹಗ್ಗ ಇದ್ದಿಲ್ಲ ಅಂದ್ರೆ ಹ್ಮ್ ಇಲ್ಲದ ಹಾವಿನ ಆಕಾರ, ರೂಪ, ಬಣ್ಣ, ಧರ್ಮ ಯಾವು ತೋರ್ತಿದ್ದಿಲ್ಲ. ಹ್ಮ್ ಅದು ಇದ್ದ ಕಾರಣ ತೋರುತ್ತದೆ ಅಂತ ಅರ್ಥ ಆಯ್ತು ಭ್ರಾಂತಿ. ಹ್ಮ್ ಆದರೆ ಹ್ಮ್ ಇದು ಹಗ್ಗಕ್ಕೆ ಅನ್ವಯಿಸಿರುತ್ತದೆ, ಹಗ್ಗಕ್ಕೆ ಮಾತ್ರ ಸೀಮಿತ ಈ ಭ್ರಾಂತಿ, ಹ್ಮ್ ಹೌದಿಲ್ಲಮ್ಮ? ಹ್ಮ್ ಅದಕ್ಕೆ ಮೊದಲು ಹೇಳಿದ್ವಿ, ಇದು ಮರದಲ್ಲಿ ಹಾವು ತೋರಂಗಿಲ್ಲ. ಹ್ಮ್ ಮೂಟ ಮರವನ್ನ ನೋಡಿ ಹಾವಂತ ಯಾರನ್ನ ಹೇಳ್ತಾರ ನಮ್ಮ? ಹೇಳಂಗಿಲ್ಲ. ಯಾಕೆ? ಅನ್ವಯ ಆಗೋದಿಲ್ಲ ಅಂತ. ಹ್ಮ್ ಹಾವಿಗೂ ಮರಕ್ಕೂ ಅನ್ವಯ ಆಗೋದಿಲ್ಲ. ಹ್ಮ್ ಹಗ್ಗ ಇಲ್ಲದಿದ್ದರೆ ಹಾವಿನ ಭ್ರಮೆ ಉಂಟೇ ಆಗುತ್ತಿರಲಿಲ್ಲ. ಹ್ಮ್ ಆದ್ದರಿಂದ ಹ್ಮ್ ಹಗ್ಗದ ಅಸ್ತಿತ್ವವು ಹಾವಿನ ಅಸ್ತಿತ್ವಕ್ಕೆ ಆಧಾರ ಆಯ್ತು. ಹ್ಮ್ ಆಧಾರ ಹಗ್ಗ, ಹ್ಮ್ ಅದೇ ಹಾವು ಅಂದಂಗ. ಹ್ಮ್
ನಾವು ಶಾಸ್ತ್ರದಲ್ಲಿ ವೇದಾಂತದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹ್ಮ್ ಆಧಾರ ಆ ಬ್ರಹ್ಮ, ಹ್ಮ್ ಅಧೈ ಈ ಮಾಯೆ ಅಂತ. ಹ್ಮ್ ಬ್ರಹ್ಮನನ್ನ ಬಿಟ್ಟು ಮಾಯೆ ತೋರ್ಲಿಕ್ಕೆ ಹ್ಮ್ ಯಾವ ಅಸ್ತಿತ್ವವೇ ಇಲ್ಲ. ಹ್ಮ್ ಹಗ್ಗ ಇಲ್ಲದಿದ್ದರೆ ಹಾವು ತೋರುತ್ತದ್ದೇ ಇಲ್ಲ. ಹ್ಮ್ ಬ್ರಹ್ಮ ಇಲ್ಲದೆ ಇದ್ದರೆ ಈ ಮಾಯೆ ತೋರ್ತಾ ಇದ್ದಿಲ್ಲ. ಹ್ಮ್ ಹ್ಮ್ ಈ ರೀತಿ ಹ್ಮ್ ಹಾವಿನ ಧರ್ಮಗಳನ್ನ ಹಗ್ಗದಲ್ಲಿ ಆರೋಪ ಮಾಡದೆ ಈ ಭ್ರಾಂತಿ. ಹ್ಮ್ ಎರಡನ್ನು ಒಟ್ಟಿಗೆ ಸೇರಿಸಿ ಇದು ಹಾವು ಎನ್ನುತ್ತೇವೆ. ಹ್ಮ್ ಎರಡನ್ನ ಒಟ್ಟಿಗೆ ಸೇರಿಸಿದ ಮೇಲೆ ಹಾವಲ್ಲಮ್ಮ. ಹ್ಮ್ ಹಾಗೆ ಹ್ಮ್ ಹಗ್ಗದ ಮೇಲಿನ ಅಸ್ತಿತ್ವವನ್ನು ಆರೋಪಿಸಿ ಹ್ಮ್ ಅಲ್ಲಿ ಹಾವಂತ ಕಾಣುವುದೇ ದುಃಖಕ್ಕೆ ಕಾರಣ. ಹ್ಮ್ ನಮ್ಮ ದುಃಖ ಇಷ್ಟಕ್ಕೆಲ್ಲ ಕಾರಣ ಆಯ್ತು ನೋಡಮ್. ಇಷ್ಟೆಲ್ಲ ಕಾರಣಗಳು, ಹ್ಮ್ ಇಷ್ಟೆಲ್ಲ ಮನೋ ಸಂಕಲ್ಪಗಳು. ಹ್ಮ್ ಈ ರೀತಿ ಹ್ಮ್ ಆಧ್ಯಾರೂಪವಾಗಿರ್ತಕ್ಕಂಥ ಹಗ್ಗವನ್ನ ಕಂಡಾಗ ಹ್ಮ್ ಯಾರಾದರೂ ಅರ್ಧ ಹಗ್ಗ ಹ್ಮ್ ಅರ್ಧ ಭಾಗ ಹಾವು ಅಂತ ಯಾರು ಅನ್ನಂಗಿಲ್ಲ. ಹ್ಮ್ ಏನಮ್ಮ ಅರ್ಧ ಹಗ್ಗ ಹ್ಮ್ ಅರ್ಧ ಹಾವು ಅಂತ ನೋಡ್ಲಿಕ್ ಸಾಧ್ಯ ನಮ್ಮ ಒಂದೇ ವಸ್ತುವಿನಲ್ಲಿ ಇಲ್ಲ. ಹ್ಮ್ ಅದರಂತೆ ಹ್ಮ್ ಮೋಟ ಮರವನ್ನ ನೋಡಿದಾಗ ಹ್ಮ್ ಅರ್ಧ ಮರದ ತುಂಡು ಹ್ಮ್ ಉಳಿದ ಅರ್ಧ ಭಾಗ ಭೂತ ಅಥವಾ ಮನುಷ್ಯ ಅಂತ ಭಾವಿಸುವುದು ಹ್ಮ್ ಸಾಧ್ಯವೇ ಇಲ್ಲ. ಹ್ಮ್ ಎರಡರಲ್ಲಿ ಒಂದು ಭಾವ ಆಗ್ತದೆ. ಹ್ಮ್ ಹಗ್ಗದ ಭಾವ ಆದಾಗ ಹಾವಿಲ್ಲ, ಹ್ಮ್ ಹಾವಿನ ಭಾವ ಆದಾಗ ಹಗ್ಗಿಲ್ಲ. ಹ್ಮ್ ಅರ್ಧ ಹಗ್ಗ ಹ್ಮ್ ಅರ್ಧ ಹಾವು ತೋರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹ್ಮ್ ಅದೇ ರೀತಿಯಾಗಿ ಮರದಲ್ಲಿ ಆದ್ರೂ ಕೂಡ ಅಷ್ಟೇ. ಹ್ಮ್ ವಸ್ತುವಿನಲ್ಲಿ ಹ್ಮ್ ಇದೋ ಅದೋ ಎಂಬ ಸಂಶಯ ಬಂದಾಗ ಹ್ಮ್ ಯಥಾರ್ಥವು ತಿಳಿಯುವವರೆಗೆ ಶೋಧನೆ ನಡೆಸುತ್ತೇವೆ. ಹ್ಮ್ ಯಾವುದೇ ಒಂದು ವಸ್ತುವಿನಲ್ಲಿ ಸಂಶಯ ಬರ್ತದಮ್ಮ. ಹ್ಮ್ ಈಗ ಹಗ್ಗದಲ್ಲಿ ಹಾವಿನ ಸಂಶಯ ಬಂದವ, ಹ್ಮ್ ಮೋಟ ಮರದಲ್ಲಿ ಭೂತದ ಸಂಶಯ ಬಂದವ. ಹ್ಮ್ ಈಗ ಅಲ್ಲಿ ನಿಂತು ನೋಡಿದಾಗ ಹ್ಮ್ ಇದು ಹಗ್ಗನು ಅಥವಾ ಹಾವು, ಹ್ಮ್ ಅಥವಾ ಹಾವು ಅಥವಾ ಹಗ್ಗವು ಹ್ಮ್ ಅಂತ ಶೋಧನೆ ಮಾಡಿದಾಗ ಹ್ಮ್ ಅದರ ನಿಜದ ಅರ್ಥ ಆಗ್ತದ, ಅನುಭವ ಆಗ್ತದ. ನಮ್ ಹ್ಮ್ ನಿಜದ ಅನುಭವ ಆಗ್ತಿಲ್ಲ ಅವಾಗ. ಹ್ಮ್ ಅಂದ್ರೆ ಇದು ಹಗ್ಗ, ಯಾಕಂದ್ರೆ ಇದು ಹಾವಲ್ಲ. ಹ್ಮ್ ಹಾವಾಗಿದ್ರೆ ಇದು ಹಿಂದೆ ಮುಂದೆ ಹೋಗ್ತಿತ್ತು, ಹ್ಮ್ ಬಾಲವನ್ನ ಅಥವಾ ದುಂಡಿಗೆ ಸುತ್ತುತ್ತಿತ್ತು, ಹ್ಮ್ ಎಡೆಯನ್ನ ಎತ್ತುತ್ತಿತ್ತು ಹ್ಮ್ ಅಂದಾಗ ಇದು ಹಾವು ಅಥವಾ ಹಗ್ಗು ಅಂತ ವಿಚಾರ ಮಾಡಿದಾಗ ಹ್ಮ್ ಅದ ಹಾವು ಹೊರಟು ಹೋಗ್ತದ, ಹಗ್ಗ ಒಂದೇ ಜ್ಞಾನ ಆಗ್ತದ. ಹ್ಮ್ ಅದೇ ರೀತಿ ಇದು ಮರವೋ ಅಥವಾ ಭೂತವೋ ಅಂತ ವಿಚಾರ ಮಾಡಿದಾಗ ಹ್ಮ್ ಅಲ್ಲಿ ಶೋಧನೆ ನಡ್ಲಿಕ್ಕೆ ಶುರು ಆಗ್ತಮ್ಮ. ಹ್ಮ್ ವಿವೇಕ ಅವಾಗ ಜಾಗೃತ ಆಗೋದು. ಹ್ಮ್ ಸಂಶಯ ಬಂದಾಗ ಶೋಧನೆ ಮಾಡ್ತವಲ್ಲಮ್ಮ ನಾವು. ಹ್ಮ್ ಯಾವುದೋ ಒಂದು ಪ್ರತಿನಿತ್ಯ ಬಳಸುವಂತ ವಸ್ತುವಿನ ಶೋಧನೆ ಯಾರು ಮಾಡಂಗಿಲ್ಲ, ಹ್ಮ್ ಯಾಕಂದ್ರೆ ಅಲ್ಲಿ ಸಂಶಯನೇ ಇಲ್ಲ ಅಂತ. ಹ್ಮ್ ಸಂಶಯ ಬಂದಾಗ ಶೋಧನೆ ಮಾಡ್ತೀವಿ. ಹ್ಮ್ ಇದು ಬಂಗಾರನು ಹ್ಮ್ ಅಥವಾ ಅರಗು ಹ್ಮ್ ಅನ್ನುವಂತ ಸಂಶಯ ಬಂದಾಗ ಶೋಧನೆ ಮಾಡ್ತೀವಿ. ಹ್ಮ್ ಸಂಶಯ ಇಲ್ಲದವರು ದುಡ್ಡು ಕೊಡ್ತಾರ, ಬಂಗಾರ ತಗೊಂಡು ಮನೆಗೆ ಬಂದ್ಬಿಡ್ತಾರ ಅವ್ರು. ಹ್ಮ್ ಹೀಗೆ ಹ್ಮ್ ಆದ್ದರಿಂದ ಹ್ಮ್ ಕೆಲವು ವೇಳೆ ಸತ್ಯದ ಅರನೋಟ ಲಭ್ಯವಾದರೂ ಹ್ಮ್ ಅಜ್ಞಾನವು ಕೊನೆಗೊಳ್ಳುತ್ತದೆ. ಹ್ಮ್ ಸತ್ಯದ ವಸ್ತುವಿನ ಸ್ವಲ್ಪ ಜ್ಞಾನ ಆದ ಸಾಕಮ್ಮ, ಹ್ಮ್ ಅವರ ಅಜ್ಞಾನ ಎಲ್ಲ ನಿವೃತ್ತಿ ಆಗ್ತದೆ.
ಹ್ಮ್ ಹಾವಾದ್ರೆ ಇದು ಬಿದ್ದಲ್ಲೇ ಬೀಳಂಗಿಲ್ಲೋ ಅಂತ ಇಷ್ಟೇ ಸ್ವಲ್ಪ ಸಂಶಯ ಬಂದ್ರೆ ಹ್ಮ್ ಅದು ಅದರ ನಿಜವನ್ನೇ ತಿಳಿಲಿಕ್ಕೆ ಎಲ್ಲಾ ಕೆಲಸ ಮಾಡ್ತದಮ್ಮ ಅದು. ಹ್ಮ್ ಅವು ಶುರು ಮಾಡ್ತೀವಲ್ರಿ, ಹ್ಮ್ ಅದ್ರ ಸಮೀಪ ಹೋಗ್ ಮಾಡ್ತೀವಿ, ಹ್ಮ್ ಕಟ್ಟಿಗೆ ತಗೊಂಡು ಹಿಂಗ ಅಲಗಾಡಿಸ್ತೀವಿ. ಹ್ಮ್ ಯಾಕೆಂದ್ರೆ ಸ್ವಲ್ಪ ಸಂಶಯ ಬಂತಲ್ಲ ನಮಗೆ, ಹ್ಮ್ ಅದಕ್ಕೆ ಅದರ ನಿಜವಾದ ಜ್ಞಾನವೇ ಆಯ್ತಂತ. ಹ್ಮ್ ಅದೇ ರೀತಿ ಹ್ಮ್ ಈ ಅಜ್ಞಾನದ ಏನ್ ಕಾರ್ಯ ಮಾಡುತ್ತೆ ಅನ್ನುವಂತ ಸ್ವಲ್ಪ ವಿಚಾರ ಗೊತ್ತಾದ್ರೆ ಸಾಕು, ಹ್ಮ್ ಅದು ಬಂಧನಕ್ಕೆ ಕಾರಣವಾದ ಎಲ್ಲಾ ಮೂಲ ಅಜ್ಞಾನವನ್ನ ನಾಶ ಮಾಡ್ತದಂತ. ಹ್ಮ್ ಅದಕ್ಕಾಗಿ ಹ್ಮ್ ಯಾವಾಗ ಈ ಮನೋಮಯ ಕೋಶ ಹ್ಮ್ ಬಹಳ ರಜೋಗುಣ ತಮೋಗುಣಗಳಿಂದ ಕೂಡಿದ್ದಾರೆ, ಹ್ಮ್ ಅಂಥವರ ದೃಷ್ಟಿಯಲ್ಲಿ ಹ್ಮ್ ಈ ಭ್ರಾಂತಿಯು ಹೆಚ್ಚಾಗಿ ತೋರುವುದು. ಹ್ಮ್ ಪ್ರತಿಯೊಂದರಲ್ಲೇ ಅವ್ರಿಗೆ ಭ್ರಾಂತಿ ಅಮ್ಮ. ಹ್ಮ್ ಯಾವ ವಸ್ತುವನ್ನ ನೋಡ್ಲಿ ಬರೇ ಸಂಶಯ, ಹ್ಮ್ ಯಾವುದನ್ನ ಪಡೆದ್ರು ಕೂಡ ಸಂಶಯ. ಹ್ಮ್ ಇಷ್ಟಕ್ಕೆಲ್ಲ ಕಾರಣ ಯಾವುದು ಅಂದ್ರೆ ಹ್ಮ್ ಆ ಒಂದು ರಜ ಮತ್ತು ತಮೋ ಗುಣಗಳಂತ. ಹ್ಮ್ ಈ ಕಾರಣದಿಂದ ಹ್ಮ್ ಅವರ ಮನಸ್ಸು ಭ್ರಮಿಸುವಂತೆ ಮಾಡಿ, ಹ್ಮ್ ಭ್ರಾಂತಿಗೆ ಒಳಗ ಮಾಡಿ, ಹ್ಮ್ ಅಂಥ ಜೀವಿಯನ್ನ ಮೂಢಮತಿಯನ್ನಾಗಿ ಪರಿವರ್ತಿಸುವುದು. ಹ್ಮ್ ಮೂಢ ಅಂದ್ರಮ್ಮ, ಹ್ಮ್ ಮೂಢ ಅಂದ್ರೆ ಏನು ಅಂದ್ರೆ ಅರಿಯದ ಅಜ್ಞಾನಿ, ಹ್ಮ್ ಅವನಿಗೇನು ಉಳಿದು ಇಲ್ಲ, ಹ್ಮ್ ಏನು ತಿಳಿಯೋದು ಇಲ್ಲ. ಹ್ಮ್ ಈ ರೀತಿಯಾಗಿ ಬುದ್ಧಿಯನ್ನ ಹ್ಮ್ ಬಹಳ ಕನಿಷ್ಠವಾಗಿ ಪರಿವರ್ತನೆ ಮಾಡುವಂತ ತಾಕತ್ತು ಕೂಡ ಇದೆ. ಹ್ಮ್ ಎಲ್ಲಿ ತಮೋ ಗುಣದಲ್ಲಿ ಮತ್ತು ರಜೋ ಗುಣದಲ್ಲಿ. ಹ್ಮ್ ಅಂಥವನೇ ಹ್ಮ್ ತನ್ನ ವಿವೇಕವನ್ನ ಕಳೆದುಕೊಂಡು ಅವಿವೇಕಿಯಾಗಿ ಹ್ಮ್ ತನಗಿಲ್ಲದ ಸಂಸಾರ ದುಃಖಗಳನ್ನ ಹ್ಮ್ ತಪ್ಪಿಸಿಕೊಳ್ಳಲಾರದೆ ಹ್ಮ್ ಈ ಜನ್ಮದ ಹ್ಮ್ ಜನನ, ಹ್ಮ್ ಇದರ ತೋರುವಿಕೆ, ಹ್ಮ್ ಇದರ ಬೆಳೆಯುವಿಕೆ, ಹ್ಮ್ ಇದರ ಕೆಡುವಿಕೆ, ಹ್ಮ್ ಇದರ ಅಪಕ್ಷಯತೆ ಹ್ಮ್ ಮತ್ತು ಇದಕ್ಕೆ ಇರುವಂತ ಮೃತ್ಯು, ಹ್ಮ್ ಇವೆಲ್ಲವೂ ಮತ್ತು ಎಲ್ಲದರಿಂದ ಆಗುವಂತ ದುಃಖ ಹ್ಮ್ ಕಷ್ಟಗಳೆಲ್ಲವೂ ಅಂಥ ಅವಿವೇಕಿಗೆ ಕಟ್ಟಿಟ್ಟ ಬುದ್ಧಿ. ಹ್ಮ್ ಕಟ್ಟಿಟ್ಟ ಬುದ್ಧಿ ಅದು. ಹ್ಮ್ ಆ ಬುದ್ಧಿಯಲ್ಲಿ ಬಿಚ್ಚಿದಾಗ ಏನಮ್ಮಂದು ಮತ್ತೆ ಕಷ್ಟವೇ ಅನುಭವಿಸೋಕುವಿನ ಹ್ಮ್ ಸುಖವಾಗಿ, ನೆಮ್ಮದಿಯಾಗಿ, ಶಾಂತಿಯಾಗಿ, ಆನಂದವಾಗಿ ಹ್ಮ್ ಕಾಲವನ್ನು ಕಳೆಯಲಿಕ್ಕೆ ಹ್ಮ್ ಅವು ಆ ಅವಿವೇಕಿ ವ್ಯಕ್ತಿಯನ್ನು ಬಿಡೋದಿಲ್ಲ ಅಂತ ಅರ್ಥ. ಹ್ಮ್ ಕಾರಣ ಭ್ರಾಂತಿಗೆ ಮರುಳಾದ ಮನುಷ್ಯ ಅಂತ. ಹ್ಮ್ ಇವನಿಗೆ ಒಟ್ಟಿನಲ್ಲಿ ಹೇಳ್ತಕ್ಕಂಥ ಮಾತು ಭ್ರಾಂತಿಗೆ ಅಥವಾ ಭ್ರಮೆಗೆ ಹ್ಮ್ ಒಳಗಾದಂತ ಮನುಷ್ಯ. ಹ್ಮ್ ಈಗ ನಾವು ಕೆಲವು ಸಲ ಬಜಾರದಲ್ಲಿ ನೋಡ್ತೀವಿ, ಹ್ಮ್ ಕೆಲವರು ವಿಕಾರ ರೂಪದಿಂದ ಹ್ಮ್ ತಮ್ಮ ಮನಸ್ಸಿಗೆ ಬಂದಂತ ವರ್ತನೆಯನ್ನು ಮಾಡ್ತಾರೆ. ಹ್ಮ್ ಅವ್ರಿಗೆ ನೋಡಿದ ತಕ್ಷಣ ಕರಿತೀವಲ್ಲಮ್ಮ ನಾವು, ಹ್ಮ್ ಇವನು ಹುಚ್ಚಿಗೆ ಒಳಗಾಗಿದ್ದಾನೆ, ಹ್ಮ್ ಇವನಿಗೇನು ಹುಚ್ಚಿಡದ, ಹ್ಮ್ ಇವನಿಗೆ ತಲೆ ಕೆಟ್ಟ ಮನುಷ್ಯ, ಹ್ಮ್ ಇವನಿಗೆ ಪ್ರಜ್ಞೆ ಇಲ್ಲದವ ಅಂತ ಕರಿತೀವಿ. ಹ್ಮ್ ಆದ್ರೆ ಇಲ್ಲಿ ಇಂಥ ಸತ್ವ ಗುಣದ ವಿಚಾರವನ್ನ ಮಾಡುವಂತ ವ್ಯಕ್ತಿಯನ್ನು ಬಿಟ್ಟು ಹ್ಮ್ ಉಳಿದವರೆಲ್ಲರೂ ಕೂಡ ಹ್ಮ್ ಭ್ರಾಂತಿಗೆ ಮರಳಾದ ಜೀವಿಗಳೇ. ಹ್ಮ್
ಅವರೆಲ್ಲರೂ ದುಃಖಗಳನ್ನ ಅನುಭವಿಸಿಯೇ ತೀರಬೇಕು. ಹ್ಮ್ ಹುಚ್ಚಗ ಯಾರಾದ್ರೂ ಬೈತಾರಲ್ಲಮ್ಮ, ಹ್ಮ್ ಹುಚ್ಚಗ ಯಾರಾದ್ರೂ ಬಡಿತಾರ, ಹ್ಮ್ ಹುಚ್ಚಗ ಯಾರಾದ್ರೂ ಹೊಡಿತಾರ, ಹ್ಮ್ ಇವೆಲ್ಲವನ್ನ ಆ ಹುಚ್ಚ ಅನುಭವಿಸಿಯೇ ತೀರ್ಬೇಕಂತ. ಹ್ಮ್ ಆದ್ರೆ ಬುದ್ಧಿವಂತರಿಗೆ ಯಾರು ಹೊಡೆಯೋದಿಲ್ಲ, ಯಾರು ಬಿಡೋದಿಲ್ಲ, ಹ್ಮ್ ಯಾರು ಬೈಯೋದಿಲ್ಲ ಅಂತ. ಹ್ಮ್ ಆ ಕಾರಣ ಹ್ಮ್ ಈ ಮನಸ್ಸು ಮನೋಮಯ ಕೋಶ ಹ್ಮ್ ಇಷ್ಟು ಕಾರ್ಯಗಳನ್ನ ಮಾಡುತ್ತದೆ. ಹ್ಮ್ ಆದರೆ ನೀನು ಅಸಂಗನಾದ ಆತ್ಮ ನೀನಿದ್ದಿ ಹ್ಮ್ ಅಂದಾಗ ಈ ನಿನ್ನಲ್ಲಿ ಇರುವಂತ ಆತ್ಮನ ಲಕ್ಷಣ ಈ ಮನೋಮಯ ಕೋಶದಲ್ಲಿ ಇಲ್ಲ. ಹ್ಮ್ ಆದರೆ ಭ್ರಾಂತಿಗೆ ಒಳಗೆ ಮಾಡಿದೆ. ಹ್ಮ್ ಹಗ್ಗದಲ್ಲಿ ಹಾವು ತೂರ್ಲಿಕ್ಕೆ ಭ್ರಮೆ ಆದಂತೆ ಹ್ಮ್ ನಿನ್ನ ಸ್ವರೂಪದಲ್ಲಿ ದೇಹ ಇಂದ್ರಿಯಾದಿಗಳು ತೋರಲಿಕ್ಕೆ ಹ್ಮ್ ಇದು ಮನಸ್ಸಿನ ತಮೋ ಗುಣವೇ ಕಾರಣ ವಿನಃ ಹ್ಮ್ ನೀನು ಇದು ಯಾವುದಕ್ಕೂ ಕಾರಣನಲ್ಲ. ಹ್ಮ್ ಅದಕ್ಕಾಗಿ ನೀನು ಭ್ರಾಂತಿಗೆ ಮರುಳಾದ ಮನುಷ್ಯನಲ್ಲ ಹ್ಮ್ ಅಂತ ಹೇಳ್ತಾ ಬಂದ್ರು. ಹ್ಮ್ ಈಗ ಮುಂದ ಏನ್ ಹೇಳ್ತಾರಂದ್ರೆ ಹ್ಮ್ ಅತಃ ಪ್ರಾಹುರ್ಮನೋ ಅವಿದ್ಯಾಂ ಪಂಡಿತ ಅಸತ್ವ ದರ್ಶನ ಹ್ಮ್ ಏನೈವ ಭ್ರಾಮ್ಯತೆ ವಿಶ್ವಂ ಹ್ಮ್ ವಾಯುನೇವಾ ಬ್ರಹ್ಮಂಡಲಂ ಅಂತ ಹ್ಮ್ ಬ್ರಹ್ಮಂಡಲಂ ಅಂತ ಹೇಳ್ತಾರಮ್ಮ. ಹ್ಮ್ ಅಂದ್ರೆ ಹ್ಮ್ ಯಾವ ರೀತಿ ತತ್ವದರ್ಶಿತ ಅಂತ ಹೇಳಿದ್ರಲ್ಲಿ. ಹ್ಮ್ ಈಗ ಹ್ಮ್ ಅತಃ ಅಂದ್ರೆ ಆ ಕಾರಣದಿಂದ, ಹ್ಮ್ ತತ್ವದರ್ಶನ ಹ್ಮ್ ಅಂದ್ರೆ ತನ್ನ ಸ್ವರೂಪ ಸಾಕ್ಷಾತ್ಕಾರದ ಹ್ಮ್ ತತ್ ಅಂದ್ರೆ ಆ ಬ್ರಹ್ಮನನ್ನ, ಹ್ಮ್ ಆ ಆತ್ಮನನ್ನ ತಿಳಿದುಕೊಂಡಿರುವ ಹ್ಮ್ ಪಂಡಿತ ಹ್ಮ್ ಅಂದ್ರೆ ಜ್ಞಾನಿಗಳು, ಹ್ಮ್ ಅಂದ್ರೆ ಅವರಿಗೆ ಆತ್ಮ ಕೋವಿದರು ಹ್ಮ್ ಮತ್ತು ನಿಗಮ ನಿಷ್ಠರು ಎನಿಪ ಯೋಗಿಗಳೇ ನಿಜವಾದ ಪಂಡಿತರು. ಹ್ಮ್ ಆ ಜ್ಞಾನಿಗಳು ಹ್ಮ್ ಈ ಮನಸ್ಸಿಗೆ ಏನ್ ಕರೆದ್ರು ಅಂದ್ರೆ ಹ್ಮ್ ಅವಿದ್ಯಾಮಂದ್ರ ಅವರು, ಹ್ಮ್ ಅಂದ್ರೆ ಅವಿದ್ಯೆಯನ್ನಾಗಿ ಹೇಳುತ್ತಾರೆ. ಹ್ಮ್ ವಾಯುನ ಅಂದ್ರೆ ಹ್ಮ್ ಈ ಗಾಳಿಯಿಂದ ಅಭ್ರಮಂಡಲಂ ಇವ ಹ್ಮ್ ಅಂದ್ರೆ ಮೇಘಮಂಡಲವು ಸುತ್ತಲ್ಪಡುವಂತೆ ಹ್ಮ್ ಏನ ಏವ ಅಂದ್ರೆ ಹ್ಮ್ ಯಾವ ಈ ಮನಸ್ಸಿನಿಂದಲೇ ವಿಶ್ವಂ ಅಂದ್ರೆ ಹ್ಮ್ ಜಗತ್ತಿನ ಭ್ರಾಮ್ಯತೆ ಸುತ್ತಲ್ಪಟ್ಟಿರುತ್ತದೆಯೋ ಅಂತ ಹೇಳಿದ್ರು ಇಲ್ಲಿ. ಹ್ಮ್ ಇದನ್ನೇ ವಿಸ್ತಾರ ಮಾಡುವಾಗ ದೃಷ್ಟಾಂತ ಕೊಡ್ತಾರಮ್ಮ ಅವ್ರು. ಹ್ಮ್ ಏನು ದೃಷ್ಟಾಂತ ಅಂದ್ರೆ ಹ್ಮ್ ತತ್ವವನ್ನ ತಿಳಿದಂತ ಪಂಡಿತರು. ಹ್ಮ್ ನಮ್ಮ ತತ್ವ ಏನದಮ್ಮ, ಹ್ಮ್ 25 ಹ್ಮ್ ಯಾವ ತತ್ವಗಳಿಗೂ ಹ್ಮ್ ಮತ್ತು ಸ್ಥೂಲ ಸೂಕ್ಷ್ಮ ಕಾರಣ ದೇಹಕ್ಕೂ ಹ್ಮ್ ಈ ಪಂಚಕೋಶಗಳಲ್ಲಿ ಇಲ್ಲಿಯವರೆಗೂ ಹ್ಮ್ ಅನ್ನಮಯ ಕೋಶ, ಪ್ರಾಣಮಯ ಮತ್ತು ಮನೋಮಯ ಕೋಶ, ಹ್ಮ್ ಮುಂದಿನ ಹ್ಮ್ ವಿಜ್ಞಾನಮಯ ಮತ್ತು ಆನಂದಮಯ ಕೋಶ, ಹ್ಮ್ ಸರ್ವ ಕೋಶಗಳನ್ನ ಹ್ಮ್ ಸರಿಯಾಗಿ ತಿಳಿದ ಪಂಡಿತರು ಹ್ಮ್ ಈ ಮನಸ್ಸನ್ನು ಕೂಡ ಅವಿದ್ಯೆ ಎಂದೇ ಹೇಳುತ್ತಾರೆ. ಹ್ಮ್ ಕಾರಣ ಏನಮ್ಮ, ಹ್ಮ್
ಪಂಚಮಹಾಭೂತಗಳಲ್ಲಿ ಇದು ಕೂಡ ಒಂದು ಭೂತದಿಂದ ಹುಟ್ಟಿದಂತ ಮನಸ್ಸು. ಹ್ಮ್ ಮನ ಬುದ್ಧಿ ಚಿತ್ತ ಅಹಂಕಾರ ಹ್ಮ್ ಇವೆಲ್ಲ ಅನಾತ್ಮಲಮ ಹ್ಮ್ ಅಂತ ತಿಳ್ಕೊಂಡವರು ಹ್ಮ್ ಈ ಮನಸ್ಸಿನ ಪ್ರಭಾವದಿಂದಲೇ ಪ್ರಪಂಚವು, ಹ್ಮ್ ಮನಸ್ಸಿನ ಪ್ರಪಂಚದಿಂದಲೇ ಜಗತ್ತು ಹ್ಮ್ ಮತ್ತು ಆ ಜಗತ್ತಿನ ಸರ್ವ ಚಟುವಟಿಕೆಗಳು ನಡೆಯುತ್ತಿರುವವು. ಹ್ಮ್ ಮನ ಹೇಳ ಮನುಷ್ಯಾಣ ಅಂತ ಮೊದಲೇ ಹೇಳ್ಯಾರ ನಮ್ಮ. ಹ್ಮ್ ಮನಸ್ಸಿನಿಂದನೇ ಎಲ್ಲವೂ ನಡೆದ ಮೇಡಮ್. ಹ್ಮ್ ಆ ಮನಸ್ಸಿನಿಂದ ನೋಡೋದು, ಮನಸ್ಸಿನಿಂದ ಕೇಳೋದು, ಹ್ಮ್ ಆ ಮನಸ್ಸಿನಿಂದಲೇ ಬೇಕನ್ನುವುದು, ಮನಸ್ಸೇ ಬೇಡ ಅನ್ನುವುದು, ಹ್ಮ್ ಬೇಕು ಅಂದಾಗ ಅದು ರಾಗಕ್ಕೆ ಕಾರಣ ಆಗುವುದು, ಹ್ಮ್ ಬೇಡ ಅಂದಾಗ ದ್ವೇಷಕ್ಕೆ ಕಾರಣವಾದದ್ದು ಹ್ಮ್ ಮತ್ತು ಸಕಲ ಭಾವಗಳು ಉತ್ಪನ್ನಕ್ಕೆ ಮೂಲ ಕಾರಣವಾದದ್ದೇ ಮನಸ್ಸೇ ಬೀಜ. ಹ್ಮ್ ಹೌದಲ್ಲ? ಹ್ಮ್ ಅದಂತೆ ಹ್ಮ್ ಈ ಮನಸ್ಸು ಯಾವುದೇ ಒಂದು ಪೂರ್ಣತೆಯ ಅರ್ಥವಿಲ್ಲದೆ ಹ್ಮ್ ಮತ್ತು ಉದ್ದೇಶವಿಲ್ಲದೆ ಹ್ಮ್ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹ್ಮ್ ತಿರುಗಾಡುವುದಕ್ಕೆ ಹ್ಮ್ ಇದು ಭ್ರಮಣೆ ಎನ್ನುತ್ತಾರಮ್ಮ. ಹ್ಮ್ ಭ್ರಮಣೆ ಹ್ಮ್ ಅಥವಾ ಭ್ರಮೆ ಹ್ಮ್ ಅಂತ ಕರೀತಾರ. ಹ್ಮ್ ಇದು ನೂರಾರು ಸಾವಿರಾರು ವರ್ಷಗಳಿಂದಲೂ ಕೂಡ ಹ್ಮ್ ಪ್ರತಿಯೊಂದು ದೇಹದಲ್ಲಿ ಹ್ಮ್ ಈ ಮನಸ್ಸು ಹ್ಮ್ ಅನಂತ ವಿಷಯಗಳಿಗೆ ಹ್ಮ್ ಶಬ್ದವನ್ನು ಬಿಡದು ರೂಪ, ರೂಪವನ್ನು ಬಿಡದು ರಸ, ಹ್ಮ್ ಈ ತರನಾದ ಎಲ್ಲಾ ವಸ್ತುಗಳಲ್ಲಿ ತಿರುಗಾಡ್ತದಂದ್ರೆ ಹ್ಮ್ ಇದು ಅರ್ಥವಿಲ್ಲದೆ ಹ್ಮ್ ಉದ್ದೇಶವಿಲ್ಲದೆ ತಿರುಗಾಡುವಂತದ್ದು ಮನಸ್ಸು. ಹ್ಮ್ ಇದಕ್ಕ ಅರ್ಥನೇ ಇಲ್ಲ ನೋಡಮ್ಮ. ಅದಕ್ಕೆ ಹ್ಮ್ ಉದ್ದೇಶ ಇಟ್ಕೊಂಡು ನಾವು ರಾಯಚೂರಿಗೆ ಬಂದೀವಂದ್ರೆ ಹ್ಮ್ ನೀವ್ ಕೇಳಿದಾಗ ಯಾಕೆ ಬಂದಿರಿ, ಯಾವಾಗ ಬಂದಿರಿ ಅಂದ್ರೆ ಒಂದ್ ಅರ್ಥ ಇರಬೇಕು. ಹ್ಮ್ ರಾಯಚೂರಿಗೆ ಬರ್ಲಿಕ್ಕೆ ಒಂದ್ ಅರ್ಥ ಇರಬೇಕು, ಹ್ಮ್ ಒಂದು ಉದ್ದೇಶ ಇರ್ಬೇಕು. ಹ್ಮ್ ಒಂದ್ ಸಲ ನಾ ಹೇಳ್ಬೋದು, ಇಲ್ಲಮ್ಮ ಸುಮ್ನೆ ಬಂದಿದ್ವಿ, ಸುಮ್ನೆ ಹೋಗ್ತೀವಿ ಅಂತ. ಹ್ಮ್ ಸರಿ, ಬಂದ್ರೆ ಬಂದಿರಬಹುದು ಅಂತ ನೀವು ಕೂಡ ತಿಳ್ಕೊಂತೀರಿ. ಹ್ಮ್ ಪದೇ ಪದೇ ನಾ ರಾಯಚೂರಿಗೆ ಬಂದು ಯಾಕೆ ಬಂದಿರಿ, ಉದ್ದೇಶ ಏನಂದ್ರೆ ಹ್ಮ್ ಇಲ್ಲಮ್ಮ ಉದ್ದೇಶನೂ ಇಲ್ಲ, ಹ್ಮ್ ಯಾವ್ದು ಗುರಿನೂ ಇಲ್ಲ, ಹ್ಮ್ ಸುಮ್ನೆ ಬಂದೀವಿ ಅಂತ ಇದನ್ನೇ ಹೇಳ್ತಾ ಇದ್ರೆ ಹ್ಮ್ ನೀವ್ ಅನ್ಕಂತೀರಿ ನಮ್ ಗುರುಗಳಿಗೆ ಹುಚ್ಚಿಡದ ಅಂತ. ಹ್ಮ್ ಅನ್ಕೊಂತೀರಲ್ಲಮ್ಮ. ಹ್ಮ್ ಸಹಜವಾಗದು. ಹ್ಮ್ ಒಂದು ಉದ್ದೇಶ ಇರಬೇಕು, ಒಂದು ಅರ್ಥ ಇರ್ಬೇಕಂತ. ಹ್ಮ್ ಆದ್ರೆ ಈ ಮನಸ್ಸಿಗೆ ಉದ್ದೇಶನಿಲ್ಲ, ಅರ್ಥನಿಲ್ಲ. ಹ್ಮ್ ಅದಕ್ಕೆ ಪಂಡಿತರು ಇದಕ್ಕ ಭ್ರಮೆ ಇಡದಂದ್ರು. ಹ್ಮ್ ಮನಸ್ಸಿಗೆ ಭ್ರಮೆ ಆಗ್ಯದ, ಮನುಷ್ಯನಿಗೆಲ್ಲ. ಹ್ಮ್ ಅಂದರೆ ಹ್ಮ್ ಯಾವ ಗುರಿಯೂ ಇಲ್ಲದೆ ಬದಲಾವಣೆಗಳ ಭ್ರಾಂತಿಯಲ್ಲಿ ತಿರುಗಾಡುತ್ತಿರುವುದು ಹ್ಮ್ ಹೇಗೆ ಅಂದ್ರೆ ಹ್ಮ್ ಗಾಳಿಯ ಶಕ್ತಿಯುತವಾದ ಹೊಡೆತದಿಂದ ಹ್ಮ್ ಆಕಾಶದಲ್ಲಿರುವ ಮೋಡಗಳು ಹ್ಮ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತಿರುವಂತೆ ಹ್ಮ್ ಇದು ದೃಷ್ಟಾಂತ. ಹ್ಮ್ ಆಕಾಶದಲ್ಲಿ ಎಷ್ಟು ಗಟ್ಟಿಯಾಗಿ ಪ್ರಬಲವಾಗಿರ್ತಕ್ಕಂಥ ಮೋಡಮವು. ಹ್ಮ್ ಅಂತ ಮೋಡಗಳನ್ನೇ ಹ್ಮ್ ಅದಕ್ಕಿಂತ ಶಕ್ತಿಯುತವಾದ ಗಾಳಿಯು ಹೊಡೆದಾಗ ಮೋಡಕ್ಕ ಹ್ಮ್ ಇಲ್ಲಿರುವಂತ ಮೋಡ ಕ್ಷಣದಲ್ಲೇ ಆ ಕಡೆ ಹೋಗ್ತಾವ. ಹ್ಮ್ ಅಲ್ಲೇ ಹೊಡೆತ ಬಿದ್ದಾಗ ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗ್ತಾವ. ಹ್ಮ್ ಅದಕ್ಕೆ ನಾವು ಮೋಡ ಮುಂದಕ್ಕೆ ಹೋಯ್ತು ಅಂತೀವಲ್ಲಮ್ಮ. ಹ್ಮ್
ಅದು ತಾನೇ ಹೋಗೋದಿಲ್ಲ ಮುಂದಕ್ಕೆ. ಅದು ಹ್ಮ್ ತಾನೇ ಹಿಂದಕ್ಕೂ ಬರಂಗಿಲ್ಲ. ಹ್ಮ್ ಅದು ಇನ್ನೊಂದರ ಅವಲಂಬನೆಯಿಂದ ಹೋಗೋದು ಬರೋದು ಮಾಡ್ತದ. ಹ್ಮ್ ಸ್ವಂತ ಅದಕ್ಕ ಇಂತಲ್ಲೇ ಹೋಗ್ಬೇಕು ಅನ್ನೋ ಅರ್ಥನೇ ಇಲ್ಲ, ಹ್ಮ್ ಇಂತಲ್ಲೇ ನಿಲ್ಬೇಕಂತ ಉದ್ದೇಶನೇ ಇಲ್ಲ. ಹ್ಮ್ ಅದರಂತೆ ವಿಶ್ವ ಅಂದ್ರೆ ಜಗತ್ತು ಏನಿದೆಮ್ಮ, ಹ್ಮ್ ದೇಹ ಏನಿದೆ, ಹ್ಮ್ ಅದರ ಚಟುವಟಿಕೆಗಳು, ಹ್ಮ್ ಆ ಇಂದ್ರಿಯಾದಿಗಳು ಹ್ಮ್ ನಾನು ಈ ರೂಪವನ್ನು ನೋಡ್ಬೇಕಂತೂ ಅದಕ್ಕಿಲ್ಲ ನೇತ್ರಕ್ಕ. ಹ್ಮ್ ಇದೇ ರೀತಿ ಪಂಚ ಜ್ಞಾನೇಂದ್ರಿಯಗಳಿಗೆ, ಪಂಚ ಕರ್ಮೇಂದ್ರಿಯಗಳಿಗೂ ಹ್ಮ್ ಯಾವ ಉದ್ದೇಶನೂ ಇಲ್ಲ, ಹ್ಮ್ ಅವಕ್ಕೆ ಯಾವ ಅಪೇಕ್ಷೆ ಇಲ್ಲ ಮಕ್ಕ. ಹ್ಮ್ ಅದು ಸುಮ್ಮನೆ ಇರ್ತಾವ ಅವು. ಹ್ಮ್ ಮತ್ತ ರಾತ್ರಿ ಎಲ್ಲಾ ಇಂದ್ರಿಯಾದಿಗಳು, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಹ್ಮ್ ಯಾವ ಉದ್ದೇಶನೂ ಇಲ್ಲ, ಯಾವ ಅರ್ಥನೂ ಇಲ್ಲ, ಹ್ಮ್ ಸುಮ್ಮನೆ ಅವೆಲ್ಲ ಮೆಲ್ಲಷ್ಟು. ಹ್ಮ್ ಕಾರಣ ಹ್ಮ್ ಇದಕ್ಕೆ ಚಲಿಸುವಂತ ಶಕ್ತಿ ಮೋಡಕ್ಕೆ ಇಲ್ಲದಿದ್ದರೂ ಹ್ಮ್ ಚಲಿಸುತ್ತವೆ ಗಾಳಿಯ ಹೊಡೆತದಿಂದ. ಹ್ಮ್ ಅದರಂತೆ ಸಕಲ ಇಂದ್ರಿಯಾದಿಗಳು ಹ್ಮ್ ಜಗತ್ತಿನಲ್ಲಿ ವ್ಯವಹಾರ ಮಾಡ್ತಾವಂದ್ರೆ ಹ್ಮ್ ಇವು ಸ್ವತಂತ್ರತೆಯಿಂದ ಅಲ್ಲ, ಹ್ಮ್ ಅವುಗಳಿಗೆ ನಿರ್ದಿಷ್ಟವಾದ ಅಪೇಕ್ಷೆಯಿಂದಲ್ಲ, ಹ್ಮ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂತ ಉದ್ದೇಶನಿಲ್ಲ. ಹ್ಮ್ ಅದರ ಮನಸ್ಸಿನ ಹೊಡೆತದಿಂದ, ಹ್ಮ್ ಗಾಳಿಯ ಹೊಡೆತದಿಂದ ಮೇಘ ಹ್ಮ್ ಆ ಕಡೆಯಿಂದ ಈ ಕಡೆ, ಹ್ಮ್ ಮನಸ್ಸಿನ ಹೊಡೆತದಿಂದ ಹ್ಮ್ ಈ ಇಂದ್ರಿಯಾದಿಗಳು ಹ್ಮ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹ್ಮ್ ಸ್ಥಳಾಂತರಗೊಂಡಂತೆ ಹ್ಮ್ ಈ ವ್ಯರ್ಥವಾದ ಬದಲಾವಣೆಗಳ ಹ್ಮ್ ನೂಕು ನುಗ್ಗಾಟವೇ ಹ್ಮ್ ಮನುಷ್ಯನ ದುಃಖಕ್ಕೆ ಕಾರಣವಾಗಿದೆ. ಹ್ಮ್ ಅಂದ್ರೆ ಇಂದ್ರಿಯಾದಿಗಳಿಂದ ನಮಗೆ ದುಃಖ ಇಲ್ಲಮ್ಮ. ಹ್ಮ್ ಇದು ಮನಸ್ಸಿನ ಪ್ರಬಲತೆಯಿಂದ ಹ್ಮ್ ಆ ಇಂದ್ರಿಯಾದಿಗಳ ಅಪೇಕ್ಷೆ ಇಲ್ಲದಿದ್ರು ಕೂಡ ಹ್ಮ್ ಮನಸ್ಸು ಏನು ಅಪೇಕ್ಷೆ ಪಟ್ಟದ ಅದ ಹೊಡೆತ ತಾಳಲಾರ್ದ ಇಂದ್ರಿಯಾದಿಗಳು ಅಲ್ಲಿ ಹೋಗೇ ಬಿಡ್ತಾವ. ಹ್ಮ್ ಹೋಗ್ಬೇಕಲ್ಲ ಮದ್. ಹ್ಮ್ ಅಂದ್ರೆ ದುಃಖ ಆಗೋದು ಇಂದ್ರಿಯಾದಿಗಳೇ ಆದಂಗ ಆಗ್ತದ. ಹ್ಮ್ ನನ್ನ ಮನಸ್ಸು ಯಾವುದು ಬಯಸದ ವಸ್ತು ಹ್ಮ್ ನನಗೆ ಕಾಲಿಗೆ ಬೇಕಾಗಿಲ್ಲ, ಹ್ಮ್ ಆದ್ರೆ ಮನಸ್ಸಿನ ಹೊಡೆತ ತಾಳಲಾರ್ದ ಕಾಲು ನಡಿಲೇಬೇಕಂತ. ಹ್ಮ್ ನಡೆದಾಗ ಕಾಲಿಗೆ ನೋವಾಗತ್ತಲ್ಲಮ್ಮ. ಹ್ಮ್ ಇದೇನ ನೋವು ಪಡ್ಬೇಕಂತ ಅದೇನ ಅಪೇಕ್ಷೆ ಪಟ್ಟದೇನು ಇಲ್ಲ. ಇಲ್ಲದಿದ್ದರೂ ಕೂಡ ಹ್ಮ್ ಆ ಹೊಡೆತವನ್ನ ಸಹಿಸಿಕೊಳ್ಳಲಾರದೆ ಹ್ಮ್ ಇದು ಕೂಡ ದುಃಖವನ್ನ ಅನುಭವಿಸಲಿಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಅದು ಮನಸ್ಸು. ಹ್ಮ್ ಇದರಂತೆ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂತ ಹ್ಮ್ ಮಾತನ್ನ ಇಲ್ಲಿ ಮಹಾತ್ಮರು ಹೇಳ್ತಾ ಬಂದ್ರಮ್ಮ. ಹ್ಮ್ ಆ ಕಾರಣದಿಂದ ಹ್ಮ್ ಮುಂದೆ ಹ್ಮ್ ತನ್ಮನ ಶೋಧನಂ ಕಾರ್ಯಂ ಪ್ರಯತ್ನೇನ ಮುಮುಕ್ಷುಣ ಹ್ಮ್ ವಿಶುದ್ಧೇ ಸತಿ ಚೈತಸ್ಮಿನ ಮುಕ್ತಿ ಹ್ಮ್ ಕರಫಲಾಯಿತೆ ಅಂತ ಹ್ಮ್ ಈ ಎಲ್ಲಾ ವಿವರಣೆಗಳನ್ನ ಕೊಟ್ಟು ತಿಳಿಸುವ ಕಾರಣವೇನೆಂದರೆ ಹ್ಮ್ ಯಾವ ಮುಮುಕ್ಷು ಹ್ಮ್ ಆಧ್ಯಾತ್ಮದ ಪಾರಮಾರ್ಥದ ಸಾಧನೆ ಮಾಡಿ ಹ್ಮ್ ಅದು ಫಲವನ್ನ ಕೊಡಬೇಕಾಗಿತ್ತಂದ್ರೆ ಹ್ಮ್ ಇಂಥ ತಮೋ ರಜೋ ಗುಣದಿಂದ ಕೂಡಿದ ಮನಸ್ಸನ್ನ ಹ್ಮ್ ಮೊದಲು ಶುದ್ಧ ಮಾಡಿಕೊಳ್ಳಬೇಕು. ಹ್ಮ್ ಅದಕ್ಕಾಗಿ ಮನಸ್ಸಿನ ಶುದ್ಧತೆಗಾಗಿ ಹ್ಮ್ ಹಲವು ಸಾಧನೆಗಳನ್ನು ಹೇಳ್ತಾ ಬಂದ್ರು. ಹ್ಮ್
ಮನಸ್ಸನ್ನು ಶುದ್ಧ ಮಾಡುವುದೆಂದರೆ ಹ್ಮ್ ಅದು ಯಾವುದೋ ಪಾತ್ರೆಯನ್ನ ತಿಕ್ಕಿದಂಗಲ್ಲ, ಹ್ಮ್ ಬಟ್ಟೆಯನ್ನ ತೊಳೆದಂಗಲ್ಲ, ಹ್ಮ್ ಕೂದಲನ್ನ ಶಾಂಪ್ ಹಾಕಿ ಸ್ವಚ್ಛ ಮಾಡಿದಂಗಲ್ಲ, ಹ್ಮ್ ಜೋಳದಿಂದ ಹೊಟ್ಟನ್ನ ತೂರಿದಂಗಲ್ಲ, ಹ್ಮ್ ಅಕ್ಕಿಯನ್ನ ಮರದಲ್ಲಿ ಹಾಕಿ ಸ್ವಚ್ಛ ಮಾಡಿದಂಗಲ್ಲ, ಹ್ಮ್ ಈ ಮನುಷ್ಯನೊಳಗೆ ಇಲ್ಲಿಯವರೆಗೆ ಏನು ಹೇಳಿದ್ರಲ್ಲಮ್ಮ, ಹ್ಮ್ ಆ ಮನಸ್ಸಿನ ಚಂಚಲತೆ ಎಂಬ ರಜೋವನ್ನ ಹ್ಮ್ ತನ್ನ ಸ್ವರೂಪವನ್ನ ತಿಳಿಯಲಿಕ್ಕೆ ಆಸ್ಪದಗೊಡದಂತ ಹ್ಮ್ ಮಲೀನವಾದ ಮನಸ್ಸನ್ನ, ಹ್ಮ್ ಅದಕ್ಕೆ ತಮಗುಣ ಅಂತೀವಿ. ಹ್ಮ್ ಈ ರಜ ತಮಗುಣಗಳನ್ನ ತೊಡೆದು ಹಾಕಬೇಕು. ಹ್ಮ್ ಯಾರಮ್ಮ? ಕಾರ್ಯಂ ಪ್ರಯತ್ನೇನ ಮುಮುಕ್ಷಣ, ಹ್ಮ್ ಮೋಕ್ಷದ ಅಪೇಕ್ಷೆಯುಳ್ಳವನು ಈ ಕೆಲಸ ಮಾಡಬೇಕು. ಹ್ಮ್ ಆಗ ಈ ಮನಸ್ಸಿನ ಗೊಂದಲ, ಹ್ಮ್ ಮನಸ್ಸಿನ ಚಪಲತೆಗಳು ಹ್ಮ್ ನಾಶ ಆಗ್ತಾವ. ಹ್ಮ್ ನಾಶ ಆಗಿ ಹ್ಮ್ ನಮ್ಮ ಸ್ವರೂಪವನ್ನ ಮುಚ್ಚಿರುವ ತೆರೆಯು ಹರಿಯುವುದು. ಹ್ಮ್ ನಮ್ಮ ಸ್ವರೂಪವನ್ನು ಮುಚ್ಚಿದ್ದು ಆಚ್ಛಾದನ ಮಾಡಿದ್ದು ಯಾವುದಮ್ಮಂದ್ರೆ ಹ್ಮ್ ಆವರಣ, ಹ್ಮ್ ಅದು ಅಜ್ಞಾನ ಅಂತೀವಲ್ಲ, ಹ್ಮ್ ಅದು ಹರದ ಹೋಗ್ತಾವ. ಹ್ಮ್ ಆ ಕ್ಷಣದಲ್ಲೇ ನಮ್ಮ ಸ್ವಸ್ವರೂಪ ಜ್ಞಾನ ಆಗ್ತದೆ. ಹ್ಮ್ ಆದರೆ ಹ್ಮ್ ಈ ಮನಸ್ಸಿನ ಮಾಲಿನ್ಯವನ್ನ ಕಳೆಯುವುದು ಅಷ್ಟು ಸುಲಭವಾದದ್ದಲ್ಲ. ಹ್ಮ್ ಏಕೆಂದರೆ ಹ್ಮ್ ಮನಸ್ಸಿನ ಕಲ್ಮಶ ಹ್ಮ್ ಅಂದ್ರೆ ಮನಸ್ಸಿನ ದೋಷ, ಹ್ಮ್ ಮನಸ್ಸಿನಲ್ಲಿ ಇರುವಂತ ಅಪೇಕ್ಷೆ, ಆಸೆ, ಅಮಿಷೆ ಹ್ಮ್ ಇವೆಲ್ಲವೂ ಕೂಡ ಹ್ಮ್ ಅದು ಯುಗ ಯುಗಾಂತರದಿಂದ ಶೇಖರವಾಗಿ ಹೆಪ್ಪುಗಟ್ಟಿರ್ಬೋದು. ಹ್ಮ್ ಒಂದು ಯುಗ ಅಲ್ಲ, 1 ವರ್ಷ 2 ವರ್ಷದ್ದಲ್ಲ ಇದು. ಹ್ಮ್ ಒಂದು ದೇಹ 2 ದೇಹದ್ದಲ್ಲ. ಹ್ಮ್ ಕಾಲ ಕಾಲದಿಂದ ಹುಟ್ಟುತ್ತಾ ಸಾಯ್ತಾ ಬಂದಂತ ಹ್ಮ್ ಆ ಒಂದು ಹುಟ್ಟು ಸಾವಿನ ಮಧ್ಯದಲ್ಲಿ ಹ್ಮ್ ಈ ಮನಸ್ಸು ಭ್ರಾಂತಿಗೊಳಗಾಗಿ ಹ್ಮ್ ಅನೇಕ ಪಾಪದ ಕಾರ್ಯಗಳನ್ನ ಮಾಡಿ, ಹ್ಮ್ ಭೇದ ಭಾವನೆ ಮಾಡಿ, ಹ್ಮ್ ಅನೇಕ ಹ್ಮ್ ದೋಷಗಳನ್ನ ಸ್ಥಾಕ ಮಾಡಿಕೊಂಡು ಇಟ್ಟಿರುವಂತ ಒಂದು ಗೋಡನ್ ಇದ್ದಂಗಿದು. ಹ್ಮ್ ಕೆಲವು ಸಲ ಬಹಳ ಸ್ಟಾಕ್ ಮಾಡ್ತಾರಲ್ಲ, ಹ್ಮ್ ಅದ್ರಂಗ ಬಹಳ ಜನ್ಮ ಜನ್ಮಾಂತರ ಸ್ಟಾಕ್ ಆಗ್ಯದ ಅಂತಿದು, ಹ್ಮ್ ಶೇಖರಣೆ ಆಗ್ಯದ. ಹ್ಮ್ ಅದನ್ನು ಶುದ್ಧಿ ಮಾಡಲು ಹ್ಮ್ ನಮ್ಗೆ ಸ್ವಲ್ಪ ಕಾಲ ಬೇಕಲ್ಲಮ್ಮ. ಹ್ಮ್ ಮನೆಯಲ್ಲಿ ಒಂದು ಒಂದು ಯಾವುದೋ ಒಂದು ವಸ್ತುವನ್ನು ತೆಗಿಲಿಕ್ಕೆ 1 ನಿಮಿಷ ಸಾಕು. ಹ್ಮ್ ಒಂದು 10 ವಸ್ತುಗಳನ್ನು ತೆಗಿಲಿಕ್ಕೆ 1 ಅರ್ಧ ಗಂಟೆ ಸಾಕು. ಹ್ಮ್ ಇಡೀ ಮನೆಯನ್ನೇ ಸ್ವಚ್ಛ ಮಾಡ್ಬೇಕಾಗಿದ್ರೆ ಹ್ಮ್ ಸ್ವಲ್ಪ ಕಾಲದ ಅವಕಾಶ ಬೇಕಾಗ್ತದೆ. ಹ್ಮ್ ಮನೆಯನ್ನ ಸ್ವಚ್ಛ ಮಾಡಿ ಮತ್ತೆ ಶುದ್ಧ ಮಾಡ್ಬೇಕಾದ್ರೆ ಹ್ಮ್ ಅದನ್ನ ತೊಳಿಬೇಕು, ಬಳಿಬೇಕು, ಬಣ್ಣ ಹೊಡಿಬೇಕು, ಹ್ಮ್ ಇಷ್ಟೆಲ್ಲ ಕಾಲಾವಕಾಶ ಬೇಕಲ್ಲ. ಹ್ಮ್ ಅದರಂತೆ ಹ್ಮ್ ಶ್ರಮವೂ ಬೇಕು, ಹ್ಮ್ ಕಾಲನೂ ಬೇಕು, ಮತ್ತು ಅದರ ಜೊತೆ ಪ್ರಯತ್ನವೂ ಬೇಕು. ಹ್ಮ್ ಇದಕ್ಕ ಬಹಳ ಕಷ್ಟಪಟ್ಟು ಹ್ಮ್ ಅತಿ ಜಾಣತನದಿಂದ ಹ್ಮ್ ಮನಸ್ಸನ್ನ ನಮ್ಮ ಹತೋಟಿಗೆ ತಂದುಕೊಂಡು ಹ್ಮ್ ಅದರೊಳಗಿನ ರಜೋ ತಮೋ ಗುಣಗಳನ್ನ ತೆಗೆದು ಹಾಕಬೇಕು. ಹ್ಮ್ ಯಾಕಂದ್ರೆ ಇದು ನಮ್ಮ ಹತೋಟಿ ತಗೋಬೇಕಂತ. ಹ್ಮ್ ಈಗ ಹಾಲು ಅಂತ ಹಸು ಕೊಡ್ತಿರ್ತದ, ಹ್ಮ್
ಅದು ನಮ್ಮ ಹತೋಟಿಗೆ ಬಂದಿತ್ತಂದ್ರೆ ಸರಳವಾಗಿ ಹಾಲನ್ನ ಕೊಡ್ತದಮ್ಮ. ಹ್ಮ್ ನಮ್ಮ ಹತೋಟಿಯಲ್ಲಿ ಇದ್ದಿಲ್ಲ ಅಂದ್ರೆ ಹ್ಮ್ ಹಾಲನ್ನ ಕರಿಲಿಕ್ಕೆ ಹೋದ್ರೆ ಕಾಲಿಂದ ಒದಿತದ ಅದು. ಹ್ಮ್ ಏನ್ ಮಾಡ್ತಮ್ಮ, ಕಾಲಿಂದ ಒದ್ದ ಬಿಡ್ತದ. ಹ್ಮ್ ಮತ್ತ ಇಲ್ಲಂದ್ರೆ ಕೊಡುವಂತ ಹಾಲನ್ನ ಹ್ಮ್ ಅದು ಮೈಯನ್ನ ಬಿಗಿ ಹಿಡ್ಕೊಂಡು ಹ್ಮ್ ಕೆಚ್ಚಲದಲ್ಲಿ ಹಾಲು ಬರ್ಲಾರ್ದಂಗ ಮಾಡ್ತದ. ಹ್ಮ್ ಹೌದಿಲ್ಲಮ್ಮ? ಹ್ಮ್ ಅವಾಗ ಏನ್ ಮಾಡ್ತಾರ ಮಾಲೀಕರು, ಹ್ಮ್ ಆ ಒಂದು ಹಾಲನ್ನ ಕೆಚ್ಚಲಲ್ಲಿ ಬರಬೇಕು, ಹ್ಮ್ ಸರಳವಾಗಿ ಹಾಲು ಕೊಡ್ಬೇಕಂದ್ರೆ ಹ್ಮ್ ಅದನ್ನ ಬಹಳ ದಿನದಿಂದ ಬಹಳ ಸಾಧನೆಯನ್ನ ಮಾಡಿ ಹ್ಮ್ ಅದಕ್ಕೆ ಉಪಚಾರವನ್ನ ಮಾಡಿ ಹ್ಮ್ ತಾನು ಹೇಳಿದಂಗೆ ಕೇಳುವಂತೆ ಮಾಡಿಕೊಂಡಾಗ ಹ್ಮ್ ಸರಳವಾಗಿ ಹಾಲನ್ನು ಕೊಡ್ತಾವ. ಹ್ಮ್ ಅದೇ ರೀತಿ ಮನಸ್ಸು ಕೂಡ ಹ್ಮ್ ಇದು ಬಹಳ ಹತೋಟಿಗೆ ತಗೋಬೇಕು ನಾವು. ಹ್ಮ್ ಹತೋಟಿಗೆ ತಗೊಂಡು ಅದರಲ್ಲಿರ್ತಕ್ಕಂಥ ರಜೋತ್ತಮವನ್ನು ತೆಗೆದು ಹಾಕ್ಬೇಕಷ್ಟ. ಹ್ಮ್ ತೆಗೆದು ಹಾಕೋದಂದ್ರೆ ಏನಮ್ಮ, ಅದನ್ನ ಹೊರಗ ಹಾಕ್ಬೇಕಂತ. ಹ್ಮ್ ನಾವು ಸಾತ್ವಿಕ ಗುಣದಲ್ಲಿ ಇರಬೇಕಂತ. ಹ್ಮ್ ಕಷ್ಟ ಸಾಧ್ಯವಾದ ಪ್ರಯತ್ನವನ್ನ ಹ್ಮ್ ಸತತವಾಗಿ ನಡೆಸಬೇಕಾದರೆ ಹ್ಮ್ ಸ್ಫೂರ್ತಿಯನ್ನ ಪ್ರಚೋದಿಸುವ ಯಾವುದಾದರೂ ಒಂದು ಉದ್ದೇಶವಿರಬೇಕಂತ. ಹ್ಮ್ ಯಾವುದೇ ಕೆಲಸವನ್ನ ಮಾಡಬೇಕಾಗಿತ್ತು, ಹ್ಮ್ ಅದಕ್ಕೆ ನಮ್ಗೆ ಸ್ಫೂರ್ತಿ ಮಾಡುವ ಉಲ್ಲಾಸ ಆಗ್ಬೇಕಾಗಿದ್ರೆ ಹ್ಮ್ ಅದರ ಒಳಗಡೆ ಯಾವುದೋ ಒಂದು ಉದ್ದೇಶ ಇರ್ಬೇಕಂತ. ಹ್ಮ್ ಮನೆ ಕಟ್ಟುವಾಗ ನಮ್ಗೆ ಸ್ಫೂರ್ತಿ ಆಗ್ತದೆ, ಹ್ಮ್ ಅದು ಕಷ್ಟ ನಮ್ಗೆ ಕಟ್ಟೋದು. ಹ್ಮ್ ಆದ್ರೂ ಕೂಡ ಕಷ್ಟ ಅನ್ಸಂಗಿಲ್ಲ, ಅದಕ್ಕೊಂದು ಸ್ಫೂರ್ತಿ ಇರ್ತದ. ಹ್ಮ್ ಏನಮ್ಮ ಸ್ಫೂರ್ತಿ ಅಂದ್ರೆ, ನಾಳೆ ನಮಗೊಂದು ಮನೆ ಆಗ್ತದಲ್ಲ ಅಂತ. ಹ್ಮ್ ಹೌದಿಲ್ಲ? ಹ್ಮ್ ಅದ್ರ ಉದ್ದೇಶ ಅನ್ನೋ ನಮ್ ಹ್ಮ್ ಆ ಉದ್ದೇಶ ಇದ್ದಾಗ ನಮ್ಮ ಕಷ್ಟಗಳು ಕಾಣಂಗಿಲ್ಲ. ಹ್ಮ್ ಅದರಂತೆ ಹ್ಮ್ ಜಡ ಉಪಾಧಿಗಳ ಸಂಕೋಲೆ ಅಂದ್ರೆ ಹ್ಮ್ ಆ ಗುಂಪು ಅಂತ. ಹ್ಮ್ ಆ ಒಂದು ಸಂಕುಡದಿಂದ ಗುಂಪಿನಿಂದ ಬಿಡಿಸಿಕೊಂಡು ಹ್ಮ್ ಮೋಕ್ಷದ ಶಾಶ್ವತ ಆನಂದವನ್ನ ಪಡೆಯುವ ಹ್ಮ್ ಹಂಬಲ ಇದ್ದವರಿಗೆ ಮಾತ್ರ ಹ್ಮ್ ಈ ಕಠಿಣ ಪ್ರಯತ್ನವು ಸಾಧ್ಯವಾಗುವುದು. ಹ್ಮ್ ಅಲ್ಲೊಂದು ಉದ್ದೇಶ ಅದಲ್ಲ. ಹ್ಮ್ ಆವಾಗ ಅಲ್ಲಿ ನಮಗ ಪ್ರಯತ್ನ ಹ್ಮ್ ದುಃಖ ಅನ್ಸಂಗಿಲ್ಲ, ಹ್ಮ್ ಕಷ್ಟ ಅಂತ ಅನ್ಸಂಗಿಲ್ಲ, ಹ್ಮ್ ಒಂದು ಫಲ ಕೊಡ್ತದಂತ. ಹ್ಮ್ ಅದಕ್ಕೆ ಶಾಶ್ವತ ಆನಂದವನ್ನ ಪಡೆಯುವ ಹಂಬಲ ಇದ್ದವರಿಗೆ ಮಾತ್ರ ಹ್ಮ್ ಸತತವಾಗಿ ಇಂತಹ ಪ್ರಯತ್ನ ಮಾಡ್ತಾರ. ಹ್ಮ್ ಅವ್ರಿಗೆ ಯಾವುದೇ ಕಠಿಣ ಅನ್ಸಂಗಿಲ್ಲ, ಹ್ಮ್ ನಿದ್ದೆ ಅನ್ಸಂಗಿಲ್ಲ, ಊಟ ಅಂತ ಅನ್ಸಂಗಿಲ್ಲ, ಹ್ಮ್ ಇನ್ನು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಹ್ಮ್ ಇದರಿಂದ ಹ್ಮ್ ನಿಷ್ಠರಾದ ಮುಮುಕ್ಷುಗಳು ಹ್ಮ್ ತಮ್ಮ ಎಲ್ಲಾ ಸಾಮರ್ಥ್ಯವನ್ನ ಉಪಯೋಗಿಸಿ ಹ್ಮ್ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಹ್ಮ್ ಎಲ್ಲವನ್ನ ಇದರೊಳಗೆ ತೊಡಗಿಸಿ ಹ್ಮ್ ತಮ್ಮ ಮನಸ್ಸನ್ನ ಹ್ಮ್ ಶುಚಿಗೊಳಿಸುವ ಪ್ರಯತ್ನಿಸಿ ಹ್ಮ್ ಆ ಶುಚಿಯಾದ ಮನಸ್ಸು ಹ್ಮ್ ಶುದ್ಧವಾದರೆ ಸಾಕು, ಹ್ಮ್ ಮೋಕ್ಷವೇನು ಬಹಳ ದೂರವಿಲ್ಲ. ಹ್ಮ್ ಅದು ಹೇಗಿದೆಮ್ಮ, ಅಂಗೈ ಒಳಗಿರುವ ಹಣ್ಣಿನಂತೆ. ಹ್ಮ್ ನಮ್ಮ ಕೈಯಲ್ಲಿ ಒಂದು ಹಣ್ಣಾದಂದ್ಮೇಲೆ ಹ್ಮ್ ಅದನ್ನ ನೋಡಕ್ಕ ಕನ್ನಡಿ ಅವಶ್ಯಕತೆ ಇಲ್ಲಮ್ಮ. ಹ್ಮ್ ಯಾಕಂದ್ರೆ ಪ್ರತ್ಯಕ್ಷ ತೋರ್ತದ, ಕಾಣ್ತದಂತ. ಹ್ಮ್ ಅದಂತೆ ನಮ್ಮ ಮನಸ್ಸು ಅನ್ನುವಂಥದ್ದು ಹ್ಮ್ ಸತ್ವಾತೆ ಸಂಜಾಯತೆ ಅಂತ ಬರೀತಾರ. ಹ್ಮ್ ಅದು ನಮ್ಮ ಮನಸ್ಸಿನಲ್ಲಿ ಹ್ಮ್
ನಮ್ಮ ಹೃದಯದಲ್ಲೇ ಹ್ಮ್ ಕೈಯಲ್ಲಿ ಹಣ್ಣು ಕಂಡಂತೆ ಹ್ಮ್ ನಮ್ಮ ಹೃದಯದಲ್ಲಿ ಆನಂದ ಕಾಣುತ್ತ ಹ್ಮ್ ಅನ್ನುವಂತ ಮಾತನ್ನ ಇದನ್ನ ಹೇಳಿದ್ರಮ್ಮ. ಹ್ಮ್ ಇಲ್ಲಿ ಸಮಯ ಆಗ್ಯದಂತ ಅನಿಸ್ತದ. ಹ್ಮ್ ಮತ್ತೆ ನಾಳೆ ದಿನ ಹ್ಮ್ 182ನೇ ಶ್ಲೋಕವನ್ನ ಹ್ಮ್ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಹ್ಮ್ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಹ್ಮ್